Hello everyone, welcome to ಸನ್ಮಾರ್ಗ ಕ್ಲಾಸಸ್. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಕುರಿತ ಒಂದನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವ ವಸ್ತು. ಆಪ್ಷನ್ ಎ ಅಲ್ಯೂಮಿನಿಯಂ, ಆಪ್ಷನ್ ಬಿ ರಬ್ಬರ್, ಆಪ್ಷನ್ ಸಿ ಪ್ಲಾಸ್ಟಿಕ್, ಆಪ್ಷನ್ ಡಿ ಬಣ್ಣಕಟ್ಟಿಗೆ. ಇದರಲ್ಲಿ ಯಾವುದು ತನ್ನ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಡುತ್ತೆ? ನೋಡು, ಅಲ್ಯೂಮಿನಿಯಂ ಅಂತ ಕೊಟ್ಟಿದ್ದಾರೆ. ಅಲ್ಯೂಮಿನಿಯಂನ ಮೂಲಕ ವಿದ್ಯುತ್ ಹರಿಯುತ್ತದೆ. ಹಾಗಾಗಿ ಅಲ್ಯೂಮಿನಿಯಂ ತನ್ನ ಮೂಲಕ ವಿದ್ಯುತ್ತನ್ನ ಹರಿಯಲು ಬಿಡುವಂತಹ ವಸ್ತುವಾಗಿದೆ. ರಬ್ಬರ್, ಈಗ ನೀವು ಕರೆಂಟ್ ರಿಪೇರಿ ಬರ್ತಾರಲ್ಲ, ಅವರೆಲ್ಲ ಕೈಗೆ ರಬ್ಬರ್ ಗ್ಲೌಸ್ ಅನ್ನು ಹಾಕೊಂಡಿರೋದು ನೋಡಿರ್ಬಹುದು ಅಲ್ವಾ? ಯಾಕಂದ್ರೆ ಶಾಕ್ ಹೊಡಿಬಾರ್ದು. ಅದು ವಿದ್ಯುತ್ನ ಅವಾಹಕ. ರಬ್ಬರ್ ಏನಿದೆ ವಿದ್ಯುತ್ನ ಅವಾಹಕ. ಆದ್ದರಿಂದ ರಬ್ಬರ್ ಇದು ವಿದ್ಯುತ್ತನ್ನ ಹರಿಲಿಕ್ಕೆ ಬಿಡೋದಿಲ್ಲ. ಪ್ಲಾಸ್ಟಿಕ್ ಬಂದ್ರೆ, ಈಗ ನೀವು ಕೇಳಿರ್ಬೋದು, ಯಾರಿಗಾದ್ರೂ ಶಾಕ್ ಹೊಡಿತು ಅಂದ್ರೆ ಆ ಸಂದರ್ಭದಲ್ಲಿ ಅವರನ್ನ ವಿದ್ಯುತ್ನಿಂದ ಅವರ ಸಂಪರ್ಕವನ್ನ ಕಡಿತ ಮಾಡ್ಲಿಕ್ಕೆ ಪ್ಲಾಸ್ಟಿಕ್ ಹೇರುಗಳನ್ನ ಉಪಯೋಗಿಸಿ ಅವರನ್ನ ಆ ವಿದ್ಯುತ್ನಿಂದ ಬೇರ್ಪಡಿಸುವಂತದ್ದು. ಹಾಗಾಗಿ ಪ್ಲಾಸ್ಟಿಕ್ ಕೂಡ ವಿದ್ಯುತ್ತನ್ನ ಹರಿಲಿಕ್ಕೆ ಬಿಡೋದಿಲ್ಲ. ಒಣಕಟ್ಟಿಗೆ, ಇಲ್ಲಿ ಹಸಿ ಕಟ್ಟಿಗೆ ಬಂದ್ರೆ ಬೇರೆ ಆಗ್ತದೆ. ಒಣ ಕಟ್ಟಿಗೆ ಅಂತ ಇದೆಯಲ್ಲ, ಇದು ವಿದ್ಯುತ್ತನ್ನ ಹರಿಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಯೂಮಿನಿಯಂ. ನೀವು ಈ ಚಿತ್ರದಲ್ಲಿ ಇದು ಅಲ್ಯೂಮಿನಿಯಂ ಇದೆ, ಇದು ರಬ್ಬರ್ ಇದೆ, ಇದು ಪ್ಲಾಸ್ಟಿಕ್ ಇದೆ, ಹಾಗೆ ಇದು ಇದೆ. ಇಲ್ಲಿ ಮೊದಲನೇ ಕೇಸಲ್ಲಿ ಮಾತ್ರ ಬಲ್ಬ್ ಉರಿತಾ ಇದೆ. ಯಾಕೆಂದ್ರೆ ಇದರ ಮೂಲಕ ವಿದ್ಯುತ್ ಹರಿಯುತ್ತೆ. ಅಲ್ಯೂಮಿನಿಯಂನ ಮೂಲಕ ವಿದ್ಯುತ್ ಹರಿಯುತ್ತೆ. ರಬ್ಬರ್, ಪ್ಲಾಸ್ಟಿಕ್, ಒಣಕಟ್ಟಿಗೆ ಇದು ಯಾವುದರ ಮೂಲಕ ವಿದ್ಯುತ್ ಹರಿಯುವುದಿಲ್ಲ. ವಿದ್ಯುತ್ ಹರಿದಾಗ ಮಾತ್ರ ಅಲ್ವಾ ಬಲ್ಬ್ ಬೆಳಗುವಂತದ್ದು. ಹಾಗಾಗಿ ಅಲ್ಯೂಮಿನಿಯಂ ವಿದ್ಯುತ್ತನ್ನ ಹರಿಯಲು ಬಿಡುವ ವಸ್ತು ಅಂತ ಹೇಳ್ತೀವಿ. ಥ್ಯಾಂಕ್ ಯು.